ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವು ಇರುವೆ ನೋಡಿ ಫ್ರೆಂಡ್ಸ್, ಹುಚ್ಚಿರುವೆ ನೋಡಿ, ಒಳ್ಳೆದಕ್ಕೆ ಬರುತ್ತವಂತೆ ಇವು ಮನೆಯಲ್ಲಿ. ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವತ್ತು ಬ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಇರುವೆಗೆ ಸ್ವಲ್ಪ ಸಕ್ಕರೆ ಹಾಕಬೇಕಂತೆ ಫ್ರೆಂಡ್ಸ್. ಇವು ಒಳ್ಳೆದಕ್ಕೆ ಬರ್ತಾವಂತೆ ಇರುವೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ. ನಾನು ಪಾತ್ರೆ ತಿಕ್ತಾ ಇದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಇವು ಇರುವೆ ನಾನು ಸ್ವಲ್ಪ ನೀರು ಒಂದು ಅವು ಏನು ಇರುವೆ ಕೂಡ್ತಾವಲ್ವ ಆ ಪ್ಲೇಸಲ್ಲಿ ಒಂದು ಸ್ವಲ್ಪ ನೀರು ಚೆಲ್ಲಿದ್ದೀನಿ. ಇದೆಲ್ಲ ತೊಳಿತಾ ಇರ್ತೀನಲ್ಲ ಫ್ರೆಂಡ್ಸ್, ನಾನು ಗ್ಯಾಸ್ ಕಟ್ಟೆ ತೊಳೆಯುವಾಗ ಇದೆಲ್ಲ ತೊಳಿತೀನಿ. ತೊಳೆದು ಗಳಿಗೆ ಒಂದು ನಿಮಿಷಕ್ಕೆ ಇದರಿಂದ ಬಂದವು ನೋಡಿ ಫ್ರೆಂಡ್ಸ್. ಒಂದು ರೀತಿ ಒಳ್ಳೆದಕ್ಕೆ ಬರುತ್ತವಂತೆ ಫ್ರೆಂಡ್ಸ್ ಇದು. ಪಾತ್ರೆ ಎಲ್ಲ ಅಡುಗೆ ಆಗಿದೆ. ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ತೊಳಿತಾ ಇದ್ದೀನಿ. ಇವತ್ತಿನ ಬ್ಲಾಗು ಪಾತ್ರೆ ತೊಳಿ ಎಂದು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಾತ್ರೆ ತೊಳಿತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಹೇಳೋದಕ್ಕೆ. ಇವತ್ತು ಲೇಟ್ ಕೂಡ ಮಾಡಿ ಎದ್ದೆ. ಅಡುಗೆ ಎಲ್ಲ ಆಗಿದೆ. ಇವಾಗ ಈ ಪಾತ್ರೆ ತೊಳೆದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು. ಟಿಫನ್ ಬಾಕ್ಸ್ ತೊಗೊಂಡು ಹೋಗಿ ಬಂದಾದಮೇಲೆ ಒಂದು ವಿಷಯ ಹೇಳಬೇಕು ನಿಮಗೆ. ಒಂದು ಮುಖದ ಆಯಿಲಿ ಸ್ಕಿನ್ಗೆ ಮತ್ತು ಡ್ರೈ ಸ್ಕಿನ್ಗೆ ಯಾವ ಥರ ಆ್ಯಡ್ ಮಾಡಬೇಕು ಅಂತ ನಾನು ಅದು ವಿಡಿಯೋ ಮಾಡ್ತೀನಿ. ನಿಮಗೆ ಯೂಸ್ ಆಗಬಹುದು ಫ್ರೆಂಡ್ಸ್. ನಾನು ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನೋಡಿ ಯಾವ ಥರ ಅಂತ. ಓಕೆನಾ ಫ್ರೆಂಡ್ಸ್? ಇವಾಗೆಲ್ಲ ಕೆಲಸ ಮಾಡಿಕೊಂಡು ಸಿಗ್ತೀನಿ. ಓಕೆನಾ? ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ನಾನು ನಿಮಗೋಸ್ಕರ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಇನ್ಫಾರ್ಮೇಷನ್ ಅಂತ ನಾನು ನಿಮಗೆ ಯಾವಾಗ ಅಂದರೆ ಮಾರ್ನಿಂಗ್ ನಾನು ಎಲ್ಲ ಕೆಲಸ ಮಾಡುವಾಗ ಮತ್ತೊಂದು ವಿಡಿಯೋ ಮಾಡಿದ್ದೀನಲ್ಲ ಆವಾಗಲೇ ನಿಮಗೆ ನಾನು ಹೇಳಿದ್ದೀನಿ. ಮಧ್ಯಾಹ್ನ ನಾನೊಂದು ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ, ಅದು ಇನ್ಫಾರ್ಮೇಷನ್ನು ನಮ್ಮ ಮುಖದ ಸ್ಕ್ರೀನ್ ಬಗ್ಗೆ ಹೇಳ್ತೀನಿ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತು ವಿಡಿಯೋ ನೋಡಾದಮೇಲೆ ಹೈಫ್ ಅಂತ ಬರುತ್ತೆ ನೋಡಿ, ಅದು ಹೈಫ್ ಕೂಡ ಕ್ಲಿಕ್ ಮಾಡಿ. ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಅದು ಏನು ಇನ್ಫಾರ್ಮೇಷನು ಅಂತ ತುಂಬ ಜನ ಮುಖದ ಬಗ್ಗೆ, ಸ್ಕ್ರೀನ್ ಬಗ್ಗೆ, ಡ್ರೈ ಆಗಲಿ ಆಯಿಲಿ ಆಗಲಿ ಆ ಥರದ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರಿ. ಮಳೆ ಬರ್ತಾಯಿದೆ ಫ್ರೆಂಡ್ಸ್, ಅದೇ ಸೌಂಡ್ ಬರ್ತಾಯಿದೆ ಇಲ್ಲಿ. ಕೆಲವೊಬ್ರು ಕೇಳಿದರೆ ನನಗೆ ಮುಖಕ್ಕೆ ಏನು ಹಚ್ತೀರಾ, ನಿಮ್ಮ ಮುಖ ಸ್ವಲ್ಪ ಕಲೆಗಿಲೆ ಏನೂ ಇಲ್ಲ ಅಂತ ಕೇಳಿದ್ರಿ. ನಾನು ಲೈವಲ್ಲೇ ಹೇಳಿದ್ದೆ ನಿಮಗೆ. ನಾನು ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಇನ್ಫಾರ್ಮೇಷನ್ ನಾನು ಆವಾಗಲೇ ಕೊಡಬೇಕಿತ್ತು, ಆದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಏನಂತ ನಾನು ತೋರಿಸ್ತೀನಿ ನಿಮಗೆ. ನೀವೇ ನೋಡಿ ನಾನು ಏನು ಯೂಸ್ ಮಾಡ್ತೀನಿ ಮುಖಕ್ಕೆ ಅಂತ ನೋಡಿ. ಇದು ಒಂದು ಕ್ರೀಮ್ ಬಿಟ್ಟು ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ನಾನು ಇದಕ್ಕೆ ಬಿಟ್ಟು ಏನು ಯೂಸ್ ಮಾಡಲ್ಲ. ಇದಕ್ಕೂ ಏನು ಯೂಸ್ ಮಾಡ್ತೀನಿ ಅಂದರೆ ಇದ್ರ ಹೆಸರು ಬಂದುಬಿಟ್ಟು ಎಕ್ನಿ ಸ್ಟಾರ್ ಕ್ರೀಮ್. ಕಾಣಿಸ್ತಾ ಇದೆಯಾ? ಇದು ಯಾವ ಥರ ಇದ್ದವರು ಹಚ್ಕೋಬೇಕಂದ್ರೆ ಮುಖ ಆಯಿಲಿ ಮತ್ತು ಡ್ರೈ ಅಂತ ಬರುತ್ತಲ್ಲ. ಇವಾಗ ನಾವು ರೆಡಿ ಆಗಿಬಿಟ್ಟು ಎಲ್ಲಿಗಾದರೂ ಹೊರಗಡೆ ಹೋದ್ವಿ ಅಂತ ತಿಳ್ಕೊಳ್ಳಿ. ಇವಾಗ ಬಿಸಿಲಿಗೆ ಆಯಿಲಿ ಆಗುತ್ತಲ್ವ, ಆ ಥರ ಇರೋರು ಮಾತ್ರ ಇದು ಯೂಸ್ ಮಾಡಬೇಕು ಫ್ರೆಂಡ್ಸ್. ಇದು ಅವರಿಗೆ ಸೆಟ್ ಆಗುವಂಥ ಕ್ರೀಮ್ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏನು ಯೂಸ್ ಮಾಡುತ್ತೆ ಅಂತ ಕೇಳಿದ್ರೆ, ನಮ್ಮ ಮುಖದ ಮೇಲೆ ನಾವು ಮೊಡವೆ ಪಿಂಪಲ್ಸ್ ಎಲ್ಲ ಆದಮೇಲೆ ನಾವು ಈ ಥರ ಚೂಟ್ ಬಿಡ್ತೀವಲ್ಲ, ಅದೆಲ್ಲ ಚೂಟ್ ಬಿಟ್ಟು ಅದು ಕಲೆ ಬ್ಲ್ಯಾಕ್ನೆಸ್ ಜಾಸ್ತಿ ಆಗುತ್ತಲ್ಲ ಫ್ರೆಂಡ್ಸ್, ಕಲೆ ಕೂಡುತ್ತಲ್ಲ. ಹಾಗೆ ಅದು ಏನು ಮಾಡುತ್ತೆ, ಇದು ಕಲರು ಅದು ಬ್ಲ್ಯಾಕ್ನೆಸ್ಸನ್ನು ಹೋಗಿಬಿಡಿಸ್ತು. ಇದರಿಂದ ಈ ಕ್ರೀಮ್ ಯೂಸ್ ಮಾಡಿದ್ರೆ ಆ ಬ್ಲ್ಯಾಕ್ನೆಸ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಅಲೋವೆರಾ ಥರನೇ ಇರುತ್ತೆ. ನಿಮ್ಮ ಎದುರುಗಡೆನೇ ನಾನು ತೋರಿಸ್ತೀನಿ ನೋಡಿ.
ಈ ಥರ ಇರುತ್ತೆ. ಇದ್ರ ಜೊತೆ ಒಂದು ಸೋಪ್ ಬರುತ್ತೆ ಫ್ರೆಂಡ್ಸ್. 1 ಮಂತ್ ಆದರೂ ಇದು ಯೂಸ್ ಮಾಡಬೇಕು. ಈ ಥರ ಇರುತ್ತೆ ನೋಡಿ ಸೋಪ್. ಅವರು ಹೇಳದೆ ಆಟೋಮೆಟಿಕ್ ಅವರೇ ಕೊಡ್ತಾರೆ ಫ್ರೆಂಡ್ಸ್. ಈ ಸೋಪ್ದು ಹೇಳೋದೇನು ಅವಶ್ಯಕತೆ ಇಲ್ಲ. ಆದರೆ ಇದು ಮೇನ್ ಇಂಪಾರ್ಟೆಂಟ್, ನಮಗೆ ತುಂಬ ಇಂಪಾರ್ಟೆಂಟ್. ಇದು ಯಾವ ಥರ ಹಚ್ಕೋಬೇಕಂದ್ರೆ ವಾಟರ್ ಇನ್ನೊಂದು ಗುಲಾಬಿ ವಾಟರ್ ಇರುತ್ತಲ್ಲ ಫ್ರೆಂಡ್ಸ್, ರೋಸ್ ವಾಟರ್ ಇರುತ್ತಲ್ಲ, ನಾವು ಮುಖ ವಾಶ್ ಮಾಡ್ಕೊಂಡ್ಬಿಟ್ಟು ರೋಸ್ ವಾಟರಿಂದ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾರ್ಮಲ್ ನೀರಿಂದ ತೊಳ್ಕೊಂಡ್ಬಿಟ್ಟು ಇದು ಹಚ್ಕೊಂಡು ನೈಟ್ ನಿದ್ದೆ ಮಾಡಿದ್ರೆ ಮಾರ್ನಿಂಗ್ ಎದ್ಬಿಟ್ಟು ಈ ಸೋಪಿಂದ ಮುಖ ವಾಶ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಡೈಲಿ ಒಂದು ಮಿನಿಮಮ್ ಬ್ಲ್ಯಾಕ್ನೆಸ್ ಜಾಸ್ತಿ ಇರೋರು ಡೈಲಿ ಯೂಸ್ ಮಾಡಬೇಕು ಫ್ರೆಂಡ್ಸ್. ಇವೆರಡು 1 ತಿಂಗಳಾದರೂ ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಆಗ್ತಾ ಇದೆ ಅಂತ. ಆಮೇಲಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾವು ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ಯಾವ ಥರ ಕ್ರೀಮ್ ಇದೆ ಅಂತ ನಿಮ್ಮ ಎದುರುಗಡೆನೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಐಲಿ ಇರುತ್ತೆ. ಜೆಲ್ ಥರನೇ ಸೇಮ್ ಅಲೋವೆರಾ ಜೆಲ್ ಯಾವ ಥರ ಇರುತ್ತಲ್ಲ ಅದೇ ಸೇಮು. ಅಂದರೆ ಐಲಿ ಫೇಸ್ ಯಾರಿದಿರುತ್ತಲ್ಲ ಅವರಿಗೆ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಬ್ಲ್ಯಾಕ್ ದಬ್ಬ ಯಾರಿಗಿರುತ್ತಲ್ಲ ಅವರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಹೇಳಿಕೊಟ್ಟಂಗೆ ಒಂದು ಮಿನಿಮಮ್ ಒಂದು 10 ದಿವಸ ಆದಮೇಲೆ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಇವೆರಡು ಬೇಕೇ ಬೇಕು. ಇದು ನಾವು ಹಚ್ಕೊಂಡಾದ್ಮೇಲೆ 1 ಮಂತ್ ಆದರೂ ಇದು ಯೂಸ್ ಮಾಡಲೇಬೇಕು. ಆಮೇಲಿಂದ ನೀವು ಯಾವ ಸೋಪ್ ಹಚ್ಕೊಂಡ್ರೂ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ 1 ಮಂತ್ ಆದರೂ ಯೂಸ್ ಮಾಡಬೇಕು ಇದು ಸೋಪ್. ಇದು ಯಾವ ಥರ ಇರುತ್ತೆ ಅಂದರೆ ಇವಾಗ ನಾನು ನಿಮ್ಮ ಎದುರುಗಡೆನೇ ನಾನು ಹಚ್ಕೊಂಡು ತೋರಿಸ್ತೀನಿ. ಈ ಥರ ಇರುತ್ತೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನಿಮ್ಮ ಎದುರುಗಡೆನೇ ನಾನು ಆಲ್ರೆಡಿ ಮುಖ ವಾಶ್ ಮಾಡಿದ್ದೀನಿ. ನಿಮ್ಮ ಎದುರುಗಡೆನೇ ನಾನು ಮುಖಕ್ಕೆ ಯಾವ ಥರ ಹಚ್ತೀನಿ ಅಂತ ನೀವೇ ನೋಡಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾವು ಇಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಬೇಕು. ನೋಡಿ ನಾವೇನು ಮಾಡಬೇಕು ಅಂದರೆ ಈ ಬ್ಲ್ಯಾಕ್ನೆಸ್ ಏನಿದೆ ಅಲ್ವಾ ಇದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಒಂದು ಮಿನಿಮಮ್ ನಿಮಗೆ ರಿಸಲ್ಟ್ ಬೇಕು ಅಂದರೆ ಒಂದು 10 ರಿಂದ 15 ದಿವಸ ಈ ಥರ ಪೂರ್ತಿ ಹಚ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನಿಮ್ಮ ಎದುರುಗಡೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ನೈಟ್ ಡೈಲಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇದು ಇದರಿಂದ ಯಾವುದು ಏನು ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಸೂಪರ್ ಆದ ಡ್ರೈ ಐಲಿ ಇದ್ದವ್ರಿಗೆ ಸೂಪರ್ ಸೆಟ್ ಆಗುತ್ತೆ. ಕರೆಕ್ಟಾಗಿ ಸ್ವಲ್ಪ ಪ್ಲೇಸ್ ಬಿಡಬಾರ್ದು ಫ್ರೆಂಡ್ಸ್. ಚೆನ್ನಾಗಿ ಕಣ್ಣಲ್ಲಿ ಹೋದರೂ ಕೂಡ ಏನೂ ಆಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಎದುರುಗಡೆನೆ ಈ ಥರ ಆಯಿತು ನೋಡಿ ನನ್ನ ಮುಖ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದು ಒಂದು ಮಿನಿಮಮ್ ಇವಾಗ ನಾನು ನಿಮಗೆ ರಿಸಲ್ಟ್ ತೋರಿಸ್ಬೇಕಂದ್ರೆ ಒಂದು ಮಿನಿಮಮ್ 1 ಅವರ್ ಆದರೂ ಈ ಥರ ಹೀಗೆ ಬಿಡಬೇಕು ಫ್ರೆಂಡ್ಸ್. 1 ಅವರ್ ಆದಮೇಲೆ ಮತ್ತೆ ನಿಮಗೆ ನಾನು ಸಿಗ್ತೀನಿ.
ಪೂರ್ತಿ ಒಣಗಿಬಿಟ್ಟು ಈ ಥರ ಸ್ವಲ್ಪ ಕೂಡ ಕಾಣಬಾರ್ದು, ಹಚ್ಕೊಂಡಿದ್ದೀನಿ ಅಂತ ಅಂತಾರ, ಎಷ್ಟು ಸ್ವಲ್ಪ ಕೂಡ ಕಾಣಬಾರ್ದು, ಆ ಥರ ಒಣಗಬೇಕಿದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್. ಏನು ಅಂದರೆ ಏನು ಯಾವ ಥರ ಕೆಲವೊಬ್ರು ಅಂತಾರೆ ಆ ಕ್ರೀಮು ಈ ಕ್ರೀಮು, ಇದು ಯಾರಿಗೆ ಓನ್ಲಿ ಐಲಿ ಫೇಸ್ ಯಾರಿಗಿರುತ್ತಲ್ಲ, ಯಾರ್ದು ಆ ಥರ ಇರುತ್ತೆ ಮುಖದ್ದು ಐಲಿ ಅಂತ, ಅವ್ರಿಗೆ ತುಂಬ ಅಂದರೆ ತುಂಬ ವರ್ಕೌಟ್ ಆಗುತ್ತೆ. ಇದು ಸೂಪರ್ ಹೇಳಿ ಮಾಡಿಸಿದಂಗೆ ಇರುತ್ತೆ. ಇಲ್ಲಿ ತೋರಿಸಿದ್ದಾರೆ ನೋಡಿ, ಮೆಡಿಕಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಎಷ್ಟು ಅಮೌಂಟ್ ಅಂದರೆ 175 ಇದೆ ಫ್ರೆಂಡ್ಸ್. ಇದರಲ್ಲಿ 175 ಇದೆ. ಇದು ಸೋಪು ನಾವು ಕೇಳಿದ್ರೆ ಕೊಡ್ತಾರೆ ಅವರು. ಇದ್ರದ್ದು ಅವಶ್ಯಕತೆ ಜಾಸ್ತಿ ಇಲ್ಲ ಫ್ರೆಂಡ್ಸ್. ನಮಗೆ ಸ್ಟಾರ್ಟಿಂಗಲ್ಲಿ ಹೊಸಬ್ರು ಯಾರು ಯೂಸ್ ಮಾಡ್ತಿರಲ್ಲ ಅವ್ರು ಏನು ಮಾಡಬೇಕು ಅಂದರೆ ಜಸ್ಟ್ 1 ಮಂತ್ ಹಚ್ಕೊಂಡ್ರೆ ಸಾಕು. ಇದ್ರದ್ದು ಅವಶ್ಯಕತೆ ಏನಿಲ್ಲ ನಮಗೆ. ಇದು ಮೇನ್ ಇಂಪಾರ್ಟೆಂಟ್ ಕ್ರೀಮ್, ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದು ಈ ಥರ ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ನಾನು. ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇಷ್ಟು ಜಲ್ಲಿ ಥರ ಇರುತ್ತೆ. ಸೂಪರ್ ಅಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟ್ ಇಲ್ಲೇ ಹಚ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಪಿಂಪಲ್ಸ್ ಇರ್ತವೆ ಫ್ರೆಂಡ್ಸ್. 1 ಅವರ್ ಬಿಟ್ಬಿಡ್ತೀನಿ ಫ್ರೆಂಡ್ಸ್. 1 ಅವರ್ ಆದಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ 1 ಅವರ್ ಆದಮೇಲೆ ಮತ್ತೆ ಸಿಗ್ತೀನಿ ನಾನು. ಸೊ ನೀವು ನೋಡಿ, ಪೂರ್ತಿಯಾಗಿ ಒಣಗಿಬಿಟ್ಟಿದೆ ನೋಡಿ, ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಪೂರ್ತಿಯಾಗಿ ಒಣಗಿಬಿಟ್ಟಿದೆ. ಇವಾಗ ನಿಮ್ಮ ಎದುರುಗಡೆ ನಾನು ಏನಕ್ಕೆ ಹಚ್ಕೊಂಡು ತೋರಿಸಿದೆ ಅಂದರೆ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನಾನು ನೈಟೇ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ನೈಟ್ ಹಚ್ಕೊಂಡಾದ್ಮೇಲೆ ಮಾರ್ನಿಂಗ್ ವಾಶ್ ಮಾಡ್ಕೊತೀನಿ. ಇವಾಗ ಪೂರ್ತಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಪೂರ್ತಿಯಾಗಿ ಒಣಗಿಬಿಟ್ಟಿದೆ. ಇವಾಗ ಮುಖ ವಾಶ್ ಮಾಡಿಕೊಳ್ಳೋ ಟೈಮ್. ಇವಾಗ ಇದೇ ಸೋಪಿಂದ ನಾನು ವಾಶ್ ಮಾಡ್ತೀನಿ ನೋಡಿ. ಇದು ಯಾವ ಥರ ಇರುತ್ತೆ ಅಂತ ನಿಮ್ಮ ಎದುರುಗಡೆನೆ ಓಪನ್ ಮಾಡ್ತೀನಿ ನೋಡಿ. ಈ ಥರ ಇರುತ್ತೆ. ಡವ್ ಸಾಬೂನು, ಡವ್ ಸೋಪ್ ಯಾವ ಥರ ಇರುತ್ತಲ್ಲ ಫ್ರೆಂಡ್ಸ್, ಅದೇ ಥರ ಸೇಮ್ ಇರುತ್ತೆ. ಇದು ಇವಾಗ ಇದೇ ಸೋಪಿಂದ ನಾನು ವಾಶ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್. ಆವಾಗ ನನ್ನ ಮುಖದ ಮೇಲಿಂದ ನೀವು ಈ ಥರ ನಾನು ಇದು ಬ್ಲ್ಯಾಕ್ ಸ್ವಲ್ಪ ಇದಾವಲ್ಲ, ನಾನು ಸ್ವಲ್ಪ ದಿವಸ ಯೂಸ್ ಮಾಡೋದು ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಆ ಮೆಡಿಕಲಲ್ಲಿ ತಂದಿಲ್ಲ, ಹಾಗಾಗಿ ನಾನು ಸ್ವಲ್ಪ ದಿವಸ ಬಿಟ್ಟಿದ್ದೆ. ಅದು ಮೊನ್ನೆ ಜಾಸ್ತಿ ಪಿಂಪಲ್ಸ್ ಬಂದರೆ ನಾನು ಈ ಥರ, ಅದು ಒಂದು ಪಿಂಪಲ್ಸ್ ಕಾಣಿಸ್ತಂದರೆ ಅದು ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ನನ್ನ ಕೈ ಈ ಥರ ಹೋಗುತ್ತೆ, ಕೈ ಅದು ಪಿಂಪಲ್ಸ್ ಎಲ್ಲಿರುತ್ತೆ ಅಲ್ಲಿ ಹೋಗುತ್ತೆ. ಹಾಗಾಗಿ ನಾನು ಈ ಥರ ಚೂಟ್ಕೊಂಡು ಬಿಟ್ಟಿದ್ದೀನಿ. ಈ ಥರ ಇಲ್ಲೊಂದಿದೆ ಬ್ಲ್ಯಾಕ್ನೆಸ್ಸು, ಮತ್ತು ಈ ಕಡೆ 1-2 ಇದ್ದಾವೆ. ಇವಾಗ ಕಂಟಿನ್ಯೂ ಹಚ್ಕೊಂಡ್ರೆ ಹೋಗುತ್ತೆ. ಇವಾಗ ನಿಮ್ಮ ಎದುರುಗಡೆನೇ ತೋರಿಸ್ತೀನಿ ಇವು ಯಾವ ಥರ ಸೋಪ್ ಇರುತ್ತೆ ಅಂತ. ನೋಡಿ, ಈ ಥರ ಸೋಪ್ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ಥರ ಸೋಪ್ ಅಂತ. ಮಿನಿಮಮ್ ನಮಗೆ ಒಂದು 15 ದಿವಸ ಆಗ್ಬೋದು ಫ್ರೆಂಡ್ಸ್. ಇದಕ್ಕೆ ಒಂದು 15 ದಿವಸದಲ್ಲಿ ಮಿನಿಮಮ್ ಆಗುತ್ತೆ ನಮಗೆ. ಮಾರ್ನಿಂಗ್ ಒಂದೇ ಟೈಮ್ ಫ್ರೆಂಡ್ಸ್ ಏನು ಡೈಲಿ ಯೂಸ್ ಮಾಡ್ತೀವಿ, 2 ಟೈಮ್ ವಾಶ್ ಮಾಡಿಕೊಂಡ್ರೆ ಒಂದು 8 ದಿವಸದಲ್ಲಿ ಆಗ್ಬೋದು ಮಿನಿಮಮ್. ಇದು ನನಗೆ ಒಂದು 15 ದಿವಸ ಆಗುತ್ತೆ ಫ್ರೆಂಡ್ಸ್. ಇದೇ ಸೋಪಿಂದ ನಾನು ಇವಾಗ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಅಬ್ಸರ್ವ್ ಮಾಡಿ ಇವಾಗ ಹೇಗಿತ್ತು ಮುಖ, ಅವಾಗ ಹೆಂಗೆ ಕಾಣಿಸುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೋಡಿ ಚೆನ್ನಾಗಿ ಇದೇ ಸೋಪಿಂದ ಇವಾಗ ನಾನು ವಾಶ್ ಮಾಡಿಕೊಂಡು ಬರ್ತೀನಿ. ನಾನು ಇವಾಗ ನೋಡ್ಕೊಳ್ಳಿ, ಇವಾಗಲೇ ಜಸ್ಟ್ 1-2 ನಿಮಿಷದಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಅಬ್ಸರ್ವ್ ಮಾಡಿ ಇವಾಗ ಮುಖ ಹೆಂಗಿದೆ, ಅವಾಗ ಹೆಂಗಿತ್ತು ಅಂತ ನೀವು ಅಬ್ಸರ್ವ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಮುಖ ವಾಶ್ ಮಾಡ್ಕೊಂಡು ಬಂದೆ. ಸ್ವಲ್ಪ ನೀವು ಗಮನಿಸ್ಬೋದು ನನ್ನ ಮುಖ ಇವಾಗ ಸ್ವಲ್ಪ ನಿಮ್ಗೆ ಕಾಣಿಸಿರ್ಬೋದು. ನೋಡಿ ಇಲ್ಲೆಲ್ಲ ನೋಡಿ ವೈಟ್. ಡೈಲಿ ನಾವು ಇದೇ ಥರ ಫಾಲೋ ಮಾಡಿದ್ರೆ ಕಂಪಲ್ಸರಿ ಎಂಥ ಮುಖದ ಮೇಲೆ ಎಷ್ಟು ಬ್ಲ್ಯಾಕ್ನೆಸ್ ದಬ್ಬೆಗಳು ಏನೋ ಇರುತ್ತಲ್ವ ಅದೆಲ್ಲ ಅಂದರೆ ಇದು ಎಲ್ಲ ಮಾಯವಾಗುತ್ತೆ ಫ್ರೆಂಡ್ಸ್. ಈ ಕ್ರೀಮ್ ಯೂಸ್ ಮಾಡಿದಾದ್ಮೇಲೆ ನೀವು ನನ್ನೇ ಇಟ್ಕೊಳ್ಳಿ, ಒಂದು 15 ದಿವಸ ನೀವು ಯೂಸ್ ಮಾಡಿ. ಈ ಥರ ಏನು ದಬ್ಬೆ ಏನು ಬ್ಲ್ಯಾಕ್ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇದು ಇವೆಲ್ಲ ಏನು ಬ್ಲ್ಯಾಕ್ ಕಾಣಿಸುತ್ತಲ್ಲ ಇದೆಲ್ಲ ಯಾವುದೂ ಇರಲ್ಲ ಫ್ರೆಂಡ್ಸ್ ಮುಖದ ಮೇಲೆ.
ಇಲ್ಲಿ ಯಾವ ಥರ ಇದೆ ಅಲ್ವಾ ಅದೇ ಥರ ಮುಖ ಫುಲ್ ಇರುತ್ತೆ. ನಾನೊಂದು 15 ದಿವಸ ಇಲ್ಲ ಒಂದು 15-20 ದಿವಸ ಬಿಟ್ಟಿದ್ದೆ. ಏನಕ್ಕಂದರೆ ಅದು ತಂದ್ಕೊಳ್ಳೋದೇ ಆಗಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಬಿಟ್ಟಿದ್ದೆ. ಅದು ಒಂದೊಂದು ಸ್ವಲ್ಪ ಕಾಣಿಸ್ತಾ ಇದೆ. ಇದಂತೂ ಮಚ್ಚೆ ಇದೆ ಬಿಡಿ. ಅದು ಇಲ್ಲಿ ನೋಡಿ, ನೀವು ಡೈಲಿ ಒಂದು ನೈಟ್ ಹಚ್ಕೊಂಡು ನಿದ್ದೆ ಮಾಡಿ ಮಾರ್ನಿಂಗ್ ಎದ್ದುಬಿಟ್ಟು ಅದೇ ಸೋಪಿಂದ ವಾಶ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಎದುರುಗಡೆನೇ ರಿಸಲ್ಟ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ಈ ಥರ ಮುಖ ಒರೆಸ್ಕೊಂಡು ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲು, ಜಾಸ್ತಿ ಏನಿಲ್ಲ. ಜಾಸ್ತಿ ಈ ಥರ ಪ್ರೆಷರ್ ಹಾಕ್ಬಾರ್ದು, ಸುಮ್ಮನೆ ಈ ಥರ ಸ್ಯಾಂಪಲ್ ಈ ಥರ ಮಾಡಿಕೊಂಡ್ರೆ ಸಾಕು. ಒಂದು ಕಾಟನ್ ಬಟ್ಟೆಯಿಂದ ನಡೆಯುತ್ತೆ. ಇವಾಗ ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇವಾಗ ಮುಖ ಹೆಂಗಿತ್ತು ಸ್ವಲ್ಪ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ ನನಗಂತೂ. ಇಲ್ಲಿ ಲೆವೆಲ್ ಸ್ವಲ್ಪ ಕಾಣಿಸ್ತಾ ಇತ್ತು. ನಾವು ಹಚ್ಕೊಂಡಾದ್ಮೇಲೆ ಸ್ಟಾರ್ಟಿಂಗ್ ಹಚ್ಕೊಂಡವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಲೈಟಾಗಿ ನಿಮಗೆ ಸ್ಮೂತಿ ಕಾಣಿಸುತ್ತೆ ಫ್ರೆಂಡ್ಸ್. ಆಟೋಮೆಟಿಕ್ಲಿ ನಿಮಗೆ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್, ಜಾಸ್ತಿ ಏನಿಲ್ಲ. ನೀವು ಡೈಲಿ ಯೂಸ್ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ನಾನಂತೂ ಇದೇ ಫಾಲೋ ಮಾಡ್ತೀನಿ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ರೋಸ್ ವಾಟರ್ ಕಂಪಲ್ಸರಿ ಇರಲೇಬೇಕು. ರೋಸ್ ವಾಟರಿಂದ ನಾವು ಮುಖ ತೊಳ್ಕೊಂಡಾದ್ಮೇಲೆ ರೋಸ್ ವಾಟರಿಂದ ಸ್ವಲ್ಪ ಮಾಲಿಷ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ಇನ್ನೊಂದು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ನೈಟ್ ಇದೇನು ಕ್ರೀಮ್ ಇದೆ ಅಲ್ವಾ, ನಾವು ಹಚ್ಕೊಂಡು ಅಪ್ಲೈ ಮಾಡಿಕೊಂಡು ನಿದ್ದೆ ಮಾಡಿದ್ರೆ ಮಾರ್ನಿಂಗ್ ಎದ್ದು ಅದೇ ಸೋಪಿಂದ ವಾಶ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಅದೆಲ್ಲ ಏನು ದಬ್ಬ ಏನಿರುತ್ತಲ್ಲ ಬ್ಲ್ಯಾಕ್ನೆಸ್ ಅದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಇದು 100ಕ್ಕೆ 100% ಆಯಿಲಿ ಫೇಸ್ ಯಾರ್ದಿರುತ್ತೆ ಅವರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಫಾಲೋ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಇನ್ಫಾರ್ಮೇಷನ್ ನಾನು ಆವಾಗಲೇ ಹೇಳಬೇಕಿತ್ತು, ಇವಾಗ ಲೇಟ್ ಆಯಿತು ಸ್ವಲ್ಪ. ಓಕೆನಾ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯಿತು ನೀವು ಒಂದು ಸಲ ಫಾಲೋ ಮಾಡಿ. ಓಕೆನಾ ಫ್ರೆಂಡ್ಸ್, ಡನ್. ನನಗಂತೂ ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ನಂದು ಆಯಿಲಿ ಫೇಸ್ ಇದು, ಹಾಗಾಗಿ ನಾನು ಯೂಸ್ ಮಾಡ್ತೀನಿ. ಜಾಸ್ತಿ ಇತ್ತು ಫ್ರೆಂಡ್ಸ್ ನನಗೆ ಇಲ್ಲೆಲ್ಲ, ತುಂಬ ಅಂದರೆ ತುಂಬ ಇತ್ತು. ನೀವು ಹಳೇ ವಿಡಿಯೋದಲ್ಲಿ ನೋಡ್ಬೋದು ನೀವು ನನ್ನ ಫೇಸ್ ಯಾವ ಥರ ಇತ್ತು, ಯಾವ ಥರ ಕಲೆಗಳಿದ್ವು, ಅದೆಲ್ಲ ಹೋಗಿಸಿದೆ ನಾನು ಇದೇ ಕ್ರೀಮ್ ಯೂಸ್ ಮಾಡಿದಾಗಿನಿಂದ. ಆಯಿಲಿ ಫೇಸು, ಡ್ರೈ ಫೇಸ್ ಅಂತ ಇರುತ್ತಲ್ಲ, ಅದರಲ್ಲಿ ಆಯಿಲಿ ಫೇಸ್ ಇದ್ದವರಿಗೆ ಮಾತ್ರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆಯಿಲಿ ಫೇಸ್ ಇದ್ದವರಿಗೆ ಮಾತ್ರ ಯೂಸ್ ಆಗುವಂಥ ಕ್ರೀಮ್ ಇದು. ಓಕೆನಾ ಫ್ರೆಂಡ್ಸ್, ಇದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಓಕೆನಾ ಫ್ರೆಂಡ್ಸ್, ಇಲ್ಲ ನಿಮಗೆ ಯಾವ ಥರ ಅನಿಸುತ್ತೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಬೈ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ನಾಳೆ ಬ್ಲಾಗ್ ಒಂದಿಗೆ ಬರ್ತೀನಿ. ಕಂಟಿನ್ಯೂ ವಿಡಿಯೋ ಹಾಕ್ತಾ ಇರ್ತೀನಿ. ಇವಾಗ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ, ನೀವು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿ ನೋಡಬೇಡಿ ಬಿಟ್ಟು, ಇಲ್ಲಾಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಬೈ ಎಲ್ಲರಿಗೂ. ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ ಫ್ರೆಂಡ್ಸ್.